ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಆಲ್ರೆಡಿ 8:30 ಆಗಿದೆ. ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಕ್ಕಿ ಅವ್ರದ್ದು ಮೀಟಿಂಗ್ ಇರೋದ್ರಿಂದ ಅವ್ರು ಸ್ವಲ್ಪ ಬೇಗ ಹೋಗ್ತಾರೆ, ಹಾಗಾಗಿ ಬೇಗ ಕ್ವಿಕ್ಕಾಗಿ ಚಪಾತಿ ಮಾಡೋಣ. ಆ್ಯಂಡ್ ದಾಲ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ? ಚಪಾತಿ ಜೊತೆಗೆ ಪನ್ನೀರು ಬಟಾಣಿ ಹಾಕಿ ದಾಲ್ ಮಾಡಿದ್ದೀನಿ. ಈ ಕಡೆಗೆ ಹೆಸರು ಕಾಳು ಪಲ್ಯ, ಗೈಸ್ ಟೈಮ್ ಬಂದುಬಿಟ್ಟು 9:30. ಎಲ್ಲ ಕೆಲಸ ಆಗಿದೆ. ಇವಾಗ ಜಸ್ಟ್ ಆಫೀಸಿಗೆ ಹೋದ್ರು ವಿಕ್ಕಿ ಅವರು. ಆ್ಯಂಡ್ ಅವ್ರದ್ದು ಟ್ರೈನಿಂಗ್ ಇರೋದ್ರಿಂದ ಅವರು ಸ್ವಲ್ಪ ಬೇಗ ಹೋಗಿದ್ರು, ಇಲ್ಲಾಂದರೆ 9:45 ಹೋಗ್ತಿದ್ರು. ಇವಾಗ 9:30 ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಮಾಡಬೇಕು, ಪದ್ದೂ ಮಾಡಿಸ್ಬೇಕು. ಪದ್ದುಗೂ ಅವಳು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅವಳದು ರಾಗಿ ಸರಿ ತಿನ್ನಿಸ್ತೀನಿ ಬೆಳಗ್ಗೆ, ಮಾಡಬೇಕು. ಆ್ಯಂಡ್ ಅದಾದಮೇಲೆ ಸ್ನಾನ ಪೂಜೆ ಎಲ್ಲ ಮಾಡ್ಕೋಬೇಕು. ಅವಳು ಮಲಗಿದ ಮೇಲೆ ನಾನು ಸ್ನಾನ ಮಾಡ್ತೀನಿ, ಇಲ್ಲಾಂದರೆ ಅವಳು ಬಿಡೋದಿಲ್ಲ. ಹಾಗಾಗಿ ಸ್ನಾನ ಪೂಜೆ ಅವಳು ಮಲಗಿದ ಮೇಲೆ ಮಾಡ್ತೀನಿ. ಅವಳಿಗೆ ಆಲ್ರೆಡಿ ನಿದ್ದೆ ಬಂದಿದೆ. ಅವಳಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಅದಾದಮೇಲೆ ಅವಳನ್ನ ಮಲಗಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ನೆನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ UGC ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಅದಾಗಿ ಆ ರೀತಿ ಹೇಳಿರೋದ್ರಿಂದ ನಾನು ಇವತ್ತು ಎಲ್ಲನೂ ಒಂದೇ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಆಗಲ್ಲ. ಹಾಗಾಗಿ ನನ್ನ ಪ್ರತಿದಿನದ ವ್ಲಾಗಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆನಾ? ಫಸ್ಟಲ್ಲಿ ನಾನು ನಿಮಗೆ ಹೇಳೇ ಬಿಡ್ತೀನಿ, ನಾನು ಕ್ಲಾಸ್ ಅಟೆಂಡ್ ಆಗಿರೋದಕ್ಕೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸುಮ್ಮನೆ ರ್ಯಾಂಡಮಾಗಿ ಅಥವಾ ಗೂಗಲ್ ಮಾಡಿಬಿಟ್ಟು ನೋಡಿ ನಾನು ವಿಡಿಯೋದಲ್ಲಿ UGC ಬಗ್ಗೆ ಹೇಳ್ತಾ ಇಲ್ಲ. ನಾನು ಕ್ಲಾಸ್ ಅಟೆಂಡ್ ಆಗಿದ್ದೀನಿ, ಹಾಗಾಗಿ ನಾನು ಇನ್ಫಾರ್ಮೇಷನ್ನ ನಿಮ್ಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ UGC ಅಂದರೆ ಏನಂತ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ UGC ಅಂದರೆ ಲೈಕ್ ಈಗ ನಾವು ಯೂಟ್ಯೂಬಿಗೆ ಕೊಲಾಬ್ರೇಷನ್ ಮಾಡೋದೇ ಬೇರೆ, UGCಗೆ ಕೊಲಾಬ್ರೇಷನ್ ಮಾಡೋದೇ ಬೇರೆ, UGCಯಲ್ಲಿ ಕೊಲಾಬ್ರೇಷನ್ ಮಾಡೋದೇ ಬೇರೆ. ಓಕೆನಾ? ಫಸ್ಟಲ್ಲಿ UGC ಅಂದರೆ ಯೂಸರ್ ಜನರೇಟೆಡ್ ಕಾಂಟೆಂಟ್ ಅಂತ ಹೇಳಿಬಿಟ್ಟು. ಈ ಒಂದು UGC ಪ್ಲ್ಯಾಟ್ಫಾರ್ಮ್ ಏನಿದೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಈ ನಡುವೆ. ಹೆಂಗಂದರೆ ನಾವು ಈಗ ಯೂಟ್ಯೂಬಿಗೆ ನಮಗೆ ಬ್ರ್ಯಾಂಡ್ ಅವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮಗೆ ಕೊಲಾಬ್ರೇಷನ್ನ ನಾವು ಅವರಿಗೆ ಮಾಡಿಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಫೇಸ್ನ ತೋರಿಸ್ಬಿಟ್ಟೇ ನಾವು ಕೊಲಾಬ್ರೇಷನ್ ಮಾಡಿಕೊಡ್ಬೇಕಾಗುತ್ತೆ ಯೂಟ್ಯೂಬಿಗೆ. ಓಕೆನಾ? ಅದು ಬೇರೆ. UGCಯಲ್ಲಿ ನಾವು ಕೊಲಾಬ್ರೇಷನ್ ಮಾಡೋದೇ ಬೇರೆ. UGC ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಯೂಸರ್ ಜನರೇಟೆಡ್ ಕಾಂಟೆಂಟ್ ಅಂತ ಹೇಳಿಬಿಟ್ಟು. UGCಯಲ್ಲಿ ನಾವು ವಿತೌಟ್ ಫೇಸ್ ಕೂಡ ನಾವು ಕೊಲಾಬ್ರೇಷನ್ ಮಾಡ್ಬೋದು. ಹೀಗೆ ಒಂದೊಂದನ್ನೇ ನಾನು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ತುಂಬ ಈಸಿಯಾಗಿ ಕೊಲಾಬ್ರೇಷನ್ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ ಅಲ್ವಾ? ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ತುಂಬ ಈಸಿಯಾಗಿ ಕೊಲಾಬ್ರೇಷನ್ ಸಿಗುತ್ತಾ, ಅಥವಾ ಅದರದ್ದು ಏನು ಕ್ರೈಟೀರಿಯಾ, ಆ ಥರ ಅದನ್ನೆಲ್ಲ ಹೇಳ್ತೀನಿ. ಬಟ್ ಯೂಟ್ಯೂಬಲ್ಲಿ ನಮಗೆ ಕ್ರೈಟೀರಿಯಾ ಇರುತ್ತೆ. ಯೂಟ್ಯೂಬಲ್ಲಿ ನಾರ್ಮಲಾಗಿ ಕೊಲಾಬ್ರೇಷನ್ ಮಾಡೋದಕ್ಕೆ ಕ್ರೈಟೀರಿಯಾ ಇರುತ್ತೆ. ಅಂದರೆ ಇಷ್ಟು ಎಂಗೇಜ್ಮೆಂಟ್ ಇರಬೇಕು, ಇಷ್ಟು ರೀಚ್ಸ್ ಇರಬೇಕು, ಇಷ್ಟು ವ್ಯೂಸ್ ಇರಬೇಕು ಅಂತ ಎಲ್ಲ ಇರುತ್ತೆ. ಬಟ್ UGCಯಲ್ಲಿ ಈ ರೀತಿಯೇ ಇರುತ್ತಾ, ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್ ಲವ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಓಕೆನಾ? ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ.